ಗ್ಯಾರಂಟಿ ನ್ಯೂಸ್ ನ ಮೆಗಾ ಸುದ್ದಿ. ನಟ ದರ್ಶನ್ಗೆ ಸಂಬಂಧಿಸಿದ ಬಿಗ್ ನ್ಯೂಸ್ ಇದು. ನಿಜಕ್ಕೂ ಜೈಲಲ್ಲಿ ನಟ ದರ್ಶನ್ ಬಾಲ್ಡ್ ಆಗಿದ್ದಾರಾ? ದರ್ಶನ್ ವಿಗ್ ತೆಗೆದು ಬಾಲ್ಡ್ ಆಗಿಬಿಟ್ಟಿದ್ದಾರೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹಲವೆಡೆ ವೈರಲ್ ಆಗಿರೋ ಸುದ್ದಿ ಎಷ್ಟು ನಿಜ? ಗ್ಯಾರಂಟಿ ನ್ಯೂಸ್ ನಲ್ಲಿ ದರ್ಶನ್ ಕುರಿತ ಕಂಪ್ಲೀಟ್ ಸ್ಟೋರಿ ಇದೆ. ಜೈಲಿನಲ್ಲಿ ನಟ ದರ್ಶನ್ ಬಾಲ್ಡ್ ಆಗಿಲ್ಲ ಹಾಗೇ ಇಲ್ಲ. ನಟ ದರ್ಶನ್ ವಿಗ್ ಅನ್ನ ಹಾಕಿಲ್ಲ, ವಿಗ್ ಅನ್ನ ಎಲ್ಲೂ ಕೂಡ ಹಾಕೇ ಇಲ್ಲ. ನಟ ದರ್ಶನ್ ತಲೆ ಕೂದಲಿಗೆ ಹೇರ್ ವೀವಿಂಗ್ ಅನ್ನ ಮಾಡಿಸಿದ್ದಾರೆ. ಎಸ್, ತಲೆ ಕೂದಲಿಗೆ ಹೇರ್ ವೀವಿಂಗ್ ಅನ್ನ ಮಾಡಿಸಿದ್ದಾರೆ ನಟ ದರ್ಶನ್. ವಿಗ್ ಆಗಿದ್ದಿದ್ರೆ ತೆಗೆದು ಪಕ್ಕಕ್ಕೆ ಇಡಬಹುದು, ಆದ್ರೆ ಹೇರ್ ವೀವಿಂಗ್ ಎಲ್ಲರ ತಲೆ ಕೂದಲಿನಂತೆ ಇರಲಿದೆ. ದರ್ಶನ್ ಹೇರ್ ವೀವಿಂಗ್ ಮಾಡಿಸಿರೋದು ತಮ್ಮದೇ ತಲೆ ಕೂದಲಿಂದ. ಹೇರ್ ವೀವಿಂಗ್ ಮಾಡಿಸಿರೋದ್ರಿಂದ ದರ್ಶನ್ ಬಾಲ್ಡ್ ಆಗಿಲ್ಲ. ಹೇರ್ ವೀವಿಂಗ್ ಅಂದ್ರೆ ನ್ಯಾಚುರಲ್ ಆಗಿ ಕೂದಲು ಬಂದಿರುತ್ತೆ. ಸೊ ದರ್ಶನ್ ಬಾಲ್ಡ್ ಆಗಿಲ್ಲ, ಬಾಲ್ಡ್ ಆಗೇ ಇಲ್ಲ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪ್ರಮುಖ ಆರೋಪಿಯಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಆದರೆ ದರ್ಶನ್ ಕುರಿತಂತೆ ಒಂದಿಷ್ಟು ಸುದ್ದಿ ಪ್ರತಿನಿತ್ಯ ಬರ್ತಾ ಇದೆ. ಆದ್ರೆ ಹಲವೆಡೆ ಒಂದು ಸುದ್ದಿ ಭಾರಿ ಚರ್ಚೆಗೆ ಕಾರಣವಾಗ್ಬಿಟ್ಟಿದೆ. ಏನದು? ನಟ ದರ್ಶನ್ ಇದಾರಲ್ಲ, ಇವರ ತಲೆ ಕೂದಲು ಉದುರು ಹೋಗುಬಿಟ್ಟಿದೆ. ದರ್ಶನ್ ವಿಗ್ ಅನ್ನ ಹಾಕ್ತಾರೆ, ಬಾಲ್ಡ್ ಆಗಿದ್ದಾರಾ ಎನ್ನುವಂತ ಈ ರೀತಿಯಾದಂತ ಸುದ್ದಿ ಭಾರಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ನಟ ದರ್ಶನ್ಗೆ ಸಂಬಂಧಿಸಿದಂತಹ ಬಿಗ್ ನ್ಯೂಸ್, ಮೆಗಾ ನ್ಯೂಸ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ದರ್ಶನ್ ಕುರಿತ ಕಂಪ್ಲೀಟ್ ಸ್ಟೋರಿ ಇದೆ. ಜೈಲಿನಲ್ಲಿ ನಟ ದರ್ಶನ್ ಬಾಲ್ಡ್ ಆಗಿಲ್ಲ. ನಟ ದರ್ಶನ್ ಇನ್ನು ವಿಗ್ ಅನ್ನ ಹಾಕೇ ಇಲ್ಲ. ಇದು ಗ್ಯಾರಂಟಿ ನ್ಯೂಸ್ ನ ಮೆಗಾ ಸುದ್ದಿ. ನಟ ದರ್ಶನ್ ತಲೆ ಕೂದಲಿಗೆ ಹೇರ್ ವೀವಿಂಗ್ ಅನ್ನ ಮಾಡಿಸಿದ್ದಾರೆ. ಎಸ್, ತಲೆ ಕೂದಲಿಗೆ ಹೇರ್ ವೀವಿಂಗ್ ಅನ್ನ ಮಾಡಿಸಿದ್ದಾರೆ ದರ್ಶನ್. ಏನೋ ವಿಗ್ ಆಗಿದ್ರೆ ತೆಗೆದು ಪಕ್ಕಕ್ಕೆ ಇಡಬಹುದು. ವಿಗ್ ಸಾಮಾನ್ಯ ನಿಮ್ಗೆಲ್ಲರಿಗೂ ಗೊತ್ತು, ಅದನ್ನ ಕಳಚಿ ತೆಗೆದು ಇಡಬಹುದು. ಆದ್ರೆ ದರ್ಶನ್ ವಿಗ್ ಅನ್ನ ಬಳಸಿಲ್ಲ, ಹೇರ್ ವೀವಿಂಗ್ ಅನ್ನ ಮಾಡಿಸಿದ್ದಾರೆ. ಇದು ಎಲ್ಲರ ತಲೆ ಕೂದಲಿನಂತೆ ಇರಲಿದೆ. ದರ್ಶನ್ ಹೇರ್ ವೀವಿಂಗ್ ಮಾಡಿಸಿರೋದು ತಮ್ಮದೇ ತಲೆ ಕೂದಲಿನಿಂದ. ಹೇರ್ ವೀವಿಂಗ್ ಮಾಡಿಸಿರೋದ್ರಿಂದ ದರ್ಶನ್ ಬಾಲ್ಡ್ ಆಗಿಲ್ಲ. ದರ್ಶನ್ ಬಾಲ್ಡ್ ಆಗಿದ್ದಾರೆ, ತಲೆ ಕೂದಲು ಇಲ್ಲ, ಈ ರೀತಿಯಾದಂತ ಸುದ್ದಿ ಅನೇಕ ಕಡೆ ಆಗ್ತಾ ಇತ್ತು, ಚರ್ಚೆಗೆ ಗ್ರಾಸವಾಗಿತ್ತು. ಆದ್ರೆ ಇಲ್ಲ, ದರ್ಶನ್ ಬಾಲ್ಡ್ ಆಗಿಲ್ಲ. ಏನು ತಮ್ಮದೇ ಕೂದಲಿನಿಂದ ಹೇರ್ ವೀವಿಂಗ್ ಅನ್ನ ಮಾಡಿಸಿದ್ದಾರೆ. ಇದು ಅಂದ್ರೆ ನ್ಯಾಚುರಲ್ ಆಗಿನೇ ಕೂದಲು ಬಂದಿರುತ್ತೆ. ಹೀಗಾಗಿ ಇನ್ನೇನೋ ಯಾವುದೇ ರೀತಿಯಾದಂತ ವಿಗ್ ಅಥವಾ ಇನ್ಯಾವುದನ್ನ ಬಳಸಿಲ್ಲ. ಸೊ ದರ್ಶನ್ ಬಾಲ್ಡ್ ಆಗಿಲ್ಲ. ದರ್ಶನ್ ಕೇವಲ ಹೇರ್ ವೀವಿಂಗ್ ಅನ್ನ ಮಾಡಿಸಿದ್ದಾರೆ. ಇದು ನ್ಯಾಚುರಲ್ ಆಗಿ ತಮ್ಮದೇ ಕೂದಲಿನಿಂದ ಬೆಳೆದಿರುತ್ತದೆ. ಸೊ ಹೀಗಾಗಿ ದರ್ಶನ್ ಯಾವುದೇ ಕಾರಣಕ್ಕೂ ಬಾಲ್ಡ್ ಆಗಿಲ್ಲ, ಇನ್ನು ವಿಗ್ ಅನ್ನ ಬಳಸಿಲ್ಲ.